ಸ್ನೇಹಿತರೆ, ಈ ಅವಧಿಯಲ್ಲಿ ನಾವು ಕೃಷ್ಣೇಗೌಡನ ಆನೆ ಈ ನೀಲ್ಗತೆಯ 8ನೇ ಅಧ್ಯಯನವನ್ನು ಅವಲೋಕನ ಮಾಡಲಿದ್ದೀವಿ. ಈಗಾಗಲೇ 7ನೇ ಅಧ್ಯಾಯವನ್ನು ನೀವು ಗಮನಿಸಿದ್ದೀರಿ. ಮೊದಲ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಈ ಕಥೆಯಲ್ಲಿ, ಈ ದೀರ್ಘ ಕಥೆಯಲ್ಲಿ ಆನೆ ಬೇರೆ ಬೇರೆ ಕಾರಣಗಳಿಗಾಗಿ ಅಪರಾಧಿಯಾಗುತ್ತಾ, ಜನರ ಅನುಮಾನಗಳಿಗೆ ಒಳಗಾಗುತ್ತಾ ನಡೆದು ಬಂದಿರುವುದನ್ನು ನೀವು ಗಮನಿಸ್ತೀರಿ. ಈ ಅಧ್ಯಾಯವು ಕೂಡ ಅದಕ್ಕೆ ಹೊರತಾಗಿಲ್ಲ. ಇಲ್ಲಿ ಒಂದೆರಡು ಘಟನೆಯಲ್ಲಿ ಆನೆ ಅಪರಾಧಿಯ ಜಾಗದಲ್ಲಿ ನಿಲ್ಲುವಂಥ ಪ್ರಸಂಗ ನಡೆಯುತ್ತದೆ. ಒಮ್ಮೆ ಇಡೀ ಅಧ್ಯಾಯವನ್ನು ಓದುವ ಪ್ರಯತ್ನ ಮಾಡ್ತೀನಿ. ಅಲ್ಲಲ್ಲಿ ಪ್ರತಿಯೊಬ್ಬರು ಪುಸ್ತಕವನ್ನು ನೋಡುವಂಥ ಪ್ರಯತ್ನವನ್ನು ಮಾಡಿ ಆನಂತರ ವಿವರಣೆಗೆ ಬರ್ತೀನಿ. ಆನೆಗೆ ಜಾತ್ಯಸ್ಥರ ಬೆಂಬಲವಾಗಲಿ, ರಾಜಕಾರಣಿಗಳ ಅಭಯವಸ್ತವಾಗಲಿ ರಕ್ಷಣೆಗೆ ಕಾಣಲಿಲ್ಲ. ಅದು ಏನೂ ಆಗದಾಗೆ ಸುಂಡಿಲಾಡಿಸುತ್ತಾ ತನ್ನ ದಿನಚರಿಯಲ್ಲಿ ತೊಡಗಿತ್ತು. ಯಾರಿಗೂ ಆನೆಯ ಬಗ್ಗೆ ಅಂತ ಕ್ರೋಧವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸಗಳೂ ಇರಲಿಲ್ಲ. ಎಲ್ಲರ ದೇಶಾವಾರಿ ಮಾತುಗಳಿಂದ ತಮ್ಮ ಸಂಭಾಷಣೆಯಲ್ಲಿ ಕ್ವಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಯಿತು. ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗುತ್ತಿತ್ತು. ಯಾರಿಗೂ ಸತ್ಯವೂ ಬೇಕಾಗಿರಲಿಲ್ಲ, ನ್ಯಾಯವೂ ಬೇಕಿರಲಿಲ್ಲ. ಆನೆಗಂತೂ ಅದರ ಪರಿವೇ ಇರಲಿಲ್ಲ. ಅದು ಶೆಕೆ ತಡೆಯಲಾರದೆ ರಸ್ತೆ ಧೂಳು ಎರಚಿಕೊಳ್ಳುತ್ತಾ, ಬೀಸನಿಗೆ ಕಿವಿಗಳನ್ನು ಅತ್ತಿತ್ತ ಆಡಿಸುತ್ತಾ ತನ್ನ ಪಾಡಿಗೆ ಓಡಾಡಿಕೊಂಡಿತು. ಊರಿನ ಜನಗಳೆಲ್ಲ ತಮ್ಮ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ನನಗೆ ಕಂಡಿತು. ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನು ಶೂಟ್ ಮಾಡಬೇಕೆಂದು ಕೂಗಾಡುವುದಕ್ಕೆ ಮೊದಲು ಇನ್ನೂ ಒಂದೆರಡು ಘಟನೆಗಳು ನಡೆದವು. ನೋಡಿ, ಈ ಅಧ್ಯಾಯದ ಆರಂಭವನ್ನು ನೀವು ಗಮನಿಸ್ತಾ ಹೋದರೆ ಇಲ್ಲಿ ನಿರೂಪಕರು ತೇಜಸ್ವಿಯವರು ತನ್ನ ಸುತ್ತಮುತ್ತಲಿನ ಘಟನೆಯನ್ನು ಮಾತ್ರ ಈ ಕಥೆಯಲ್ಲಿ ಜೋಡಿಸಿಕೊಳ್ಳದೆ ತನ್ನ ಕಾಲಮಾನದಲ್ಲಿ ಸಮಾಜದಲ್ಲಿ ನಡೆಯುವಂತ ಕೆಲವು ಘಟನೆಗಳನ್ನು ಕೂಡ ಅನಾವರಣ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಅವರ ಕಾಲದಲ್ಲಿ ಮಾತ್ರ ಅಲ್ಲ, ನಮ್ಮ ಕಾಲಕ್ಕೂ ಇದು ಅನ್ವಯವಾಗುವಂತ ಸಂಗತಿಗಳು. ಆ ವಾಕ್ಯವನ್ನು ಗಮನಿಸಿಕೊಳ್ಳಿ. ಆನೆಗೆ ಜಾತ್ಯಸ್ಥರ ಬೆಂಬಲವಾಗಲಿ, ರಾಜಕಾರಣಿಗಳ ಅಭಯವಸ್ತವಾಗಲಿ ರಕ್ಷಣೆಗೆ ಕಾಣಲಿಲ್ಲ. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಸಮುದಾಯಗಳು ಅನ್ನುವುದು ಖಂಡಿತವಾಗಿ ಇವತ್ತಿಗೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಇದೆ. ಅದರಲ್ಲೂ ತನ್ನ ಸಮುದಾಯದ ವ್ಯಕ್ತಿಯೊಬ್ಬ ಖ್ಯಾತಿಗೆ ಒಳಗಾದಾಗ ಆ ಸಮುದಾಯದ ವ್ಯಕ್ತಿಗಳು ಅವನನ್ನು ಸಮಾಜದಲ್ಲಿ ಪ್ರತಿರೂಪಿಸುವ ಬಗೆಗಳನ್ನು ಗಮನಿಸಿದ್ದೇವೆ. ಹಾಗೆ ತನ್ನ ಸಮುದಾಯದ ವ್ಯಕ್ತಿಯೊಬ್ಬ ಅಪಕೀರ್ತಿ ಕುಖ್ಯಾತಿಗೆ ಒಳಗಾಗಲು ನ್ಯಾಯಾನ್ಯಾಯವನ್ನು ಪರಿಶೀಲನೆ ಮಾಡದೆ ಅವನ ಬೆಂಬಲಕ್ಕೆ ನಿಲ್ಲುವುದನ್ನು ಇವತ್ತಿಗೂ ನಾವು ಸಮಾಜದಲ್ಲಿ ಕಾಣ್ತೀವಿ. ಇಲ್ಲಿ ಆನೆ ನೋಡಿ, ಕೃಷ್ಣೇಗೌಡನ ಆನೆ. ಈ 7 ಅಧ್ಯಾಯಗಳ ಅಧ್ಯಯನದ ಆಧಾರದ ಮೇಲೆ ನಿಮ್ಮ ಗಮನಕ್ಕೂ ಬಂದಿದೆ ಅಥವಾ ನಮ್ಗೆಲ್ಲರಿಗೂ ಮನವರಿಕೆ ಆಗ್ತದೆ. ಆನೆ ಅಪರಾಧಿಯ ಅನ್ನುವಂಥ ಪ್ರಶ್ನೆಗಳು ನಮ್ಮ ಹತ್ರವೂ ಕಾಡುತ್ತದೆ, ಉತ್ತರವೂ ನಮಗೆ ಸಿಗ್ತದೆ. ಆದರೆ ಒಂದು ವ್ಯವಸ್ಥೆಯಲ್ಲಿ ಆನೆ ಅಪರಾಧಿಯಾಗ್ತಲೇ ಹೋಗ್ತಾ ಇದೆ. ಆದರೆ ಅಪರಾಧಿಯ ಜಾಗದಲ್ಲಿ ನಿಂತಂತ ಅಥವಾ ನಿಲ್ಲಿಸಿದ ಆನೆಯನ್ನು ಆನೆ ಅಪರಾಧಿಯಲ್ಲ, ತಪ್ಪು ಮಾಡಲಿಲ್ಲ ಅಂತ ಹೇಳಿ ಆನೆಗೆ ಬೆಂಬಲ ಕೊಡುವ ಅದರ ಸಮುದಾಯ ಇದೆಯಾ? ಆನೆಯ ಸಮುದಾಯ ಇದೆ, ಇಲ್ಲ ಅಂತಲ್ಲ, ಯಾಕಂದ್ರೆ ಅದು ಪ್ರಾಣಿ ವರ್ಗಕ್ಕೆ ಸೇರಿದು. ಆದರೆ ಆ ಸಮುದಾಯಕ್ಕೆ ಧ್ವನಿ ಇದೆಯಾ? ನೆನ್ಪಿಟ್ಕೊಳ್ಳಿ, ಸುತ್ತಮುತ್ತಲು ನಮ್ಮ ಸಮಾಜವನ್ನು ಗಮನಿಸಿ. ಯಾವ ವ್ಯಕ್ತಿಗೆ, ಯಾವ ಸಮುದಾಯಕ್ಕೆ ಗಟ್ಟಿಯಾದಂಥ ಧ್ವನಿ ಇದೆಯೋ ಅದು ಸಮಾಜದ ಉನ್ನತ ಸ್ತರದಲ್ಲಿದೆ. ತನ್ನ ಬೇಕು ಬೇಡಗಳನ್ನು ತೀರಿಸಿಕೊಳ್ಳುವ ಎಲ್ಲ ಕೆಲಸವನ್ನು ಮಾಡ್ತದೆ. ಆದರೆ ಅದೇ ಧ್ವನಿ ಇಲ್ಲದ ಸಮಾಜ ನೋಡಿ, ಆನೆ ಈ ಧ್ವನಿ ಇಲ್ಲದ ಸಮಾಜದ ಒಂದು ಪ್ರತೀಕ.
ಈ ಆನೆಗೆ ಜಾತಿ ಇದ್ರೂ ಜಾತ್ಯಸ್ಥರ ಬೆಂಬಲ ಇಲ್ಲ. ಇನ್ನು ರಾಜಕಾರಣಿಗಳ ಅಭಯಹಸ್ತ ಯಾರಿಗಿದೆ? ತನ್ನ ಬೆಂಬಲಿಗರಿಗೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರಾಜಕಾರಣದಲ್ಲಿ ತಾನು ನಿಲ್ಬೇಕಾದ್ರೆ ಇಂಥವರ ತನಗೆ ಅಗತ್ಯ ಇದೆ ಅಂತ ಅನಿಸಿದ್ರೆ ಖಂಡಿತವಾಗಿ ಅವರ ಬೆಂಬಲಕ್ಕೆ ರಾಜಕಾರಣಿಗಳು ನಿಲ್ತಾರೆ. ಹಾಗಂತೇಳಿ ಆನೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಒಳಗಾಗಲಿಲ್ಲ. ಹಾಗಾಗಿ ಸಹಜವಾಗಿ ಆನೆಗೆ ರಾಜಕಾರಣಿಗಳ ಅಭಯಹಸ್ತ ಇರಲಿಲ್ಲ. ಹಾಗಾದ್ರೆ ಆನೆ ಹೇಗಿತ್ತು? ನಿರೂಪಕರು ಹೇಳ್ತಾರೆ, ಏನೂ ಆಗದಾಗೆ ಸೊಂಡಿಲಾಡಿಸಿದ ಅದರ ಪಾಡಿಗೆ ಅದಿತ್ತು. ಇನ್ನೊಂದು ಮಾತನ್ನು ನೀವು ಗಮನಿಸಬೇಕು. ಆನೆಯನ್ನು ಯಾರಾದರೂ ದ್ವೇಷಿಸ್ತಿದ್ರಾ? ಮೂಡಿಗೆರೆ ಪರಿಸರಕ್ಕೆ ಬರುವ ಮೂಡಿಗೆರೆಯ ಪರಿಸರದ ಜನಗಳು ಆನೆಯನ್ನು ದ್ವೇಷ ಮಾಡ್ತಾ ಇದ್ರ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅಂದ್ರೆ ಆನೆಯ ಮೇಲೆ ಜನಗಳಿಗೆ ದ್ವೇಷ ಇರಲಿಲ್ಲ, ಪ್ರೀತಿ ಇತ್ತ? ಪ್ರೀತಿಯೂ ಇರಲಿಲ್ಲ. ಆನೆ ಅದರ ಪಾಡಿಗಿತ್ತು. ಜನಗಳು ತನ್ನ ಮನೋವಿಕಲತೆಗೆ ಅನುಗುಣವಾಗಿ ಆನೆಯ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನು ನಿರೂಪಕರು ಹೇಳ್ತಾರೆ. ಜನಗಳಿಗೆ ನ್ಯಾಯವೂ ಬೇಕಾಗಿರಲಿಲ್ಲ, ಸತ್ಯವೂ ಬೇಕಾಗಿರಲಿಲ್ಲ. ಆದರೆ ನೀವು ಗಮನಿಸಿಕೊಳ್ಬೇಕು, 2ನೇ ಅಧ್ಯಾಯದ ಕೊನೆಯಲ್ಲಿ ಬರ್ತದೆ, ಆನೆ ಒಮ್ಮೆ ಕಾಡಿಗೆ ಹೋಗಿರ್ತದೆ, ಮತ್ತೆ ತಿರುಗಿ ಬರುವುದು ಅದು ಜುಲೈ ತಿಂಗಳಲ್ಲಿ, ಮಳೆಗಾಲದ ಹೊತ್ತಿನಲ್ಲಿ. ಯಾವಾಗ ಆನೆ ಕಾಡಿಗೆ ಹೋಗಿ ಬಂತು, ಜನಗಳಲ್ಲಿ ಆನೆಯ ಬಗ್ಗೆ ಇದ್ದಂತ ಭಾವನೆ ಇದೆಯಲ್ಲ ಬದಲಾಗಿತ್ತು. ಆನೆಯ ಕುರಿತಂತ ಧೋರಣೆಯೂ ಬದಲಾಗುತ್ತಿತ್ತು. ಆನೆಗಿದ್ಯಾವುದರ ಪರಿವೇ ಇರಲಿಲ್ಲ. ಏನ್ ಮಾಡ್ತಾ ಇತ್ತು? ಶೆಕೆ ತಡೆಯಲಾರದೆ, ಶೆಕೆ ಅನ್ನುವಂಥದ್ದು ಮಾನವ ಸೇರಿದಂತೆ ಎಲ್ಲ ಜೀವರಾಶಿಗಳಿಗೂ ಅನ್ವಯವಾಗುವಂಥ ಸಂಗತಿ. ಅದರಲ್ಲೂ ಬಹುದೊಡ್ಡ ಗಾತ್ರದ ಆನೆಗೆ ಶೆಕೆಯನ್ನು ತಡೆದುಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ. ಏನ್ ಮಾಡ್ತಾ ಇತ್ತು? ಸಾಮಾನ್ಯವಾಗಿ ನೀವು ಆನೆಯನ್ನು ಗಮನಿಸಿದವರು ಇರಬಹುದು. ನಗರದಲ್ಲಿ ಆನೆ ಓಡಾಡುವುದೇ ಕಮ್ಮಿ, ಓಡಾಡಿದ್ರೂ ದೂರ ಎಳಚಿಕೊಳ್ಳಿಕ್ಕೆ ಅದಕ್ಕೆ ಅವಕಾಶವೂ ಇಲ್ಲ. ಸಾಮಾನ್ಯವಾಗಿ ಹಳ್ಳಿಗಾಡಿನ ಪರಿಸರದಲ್ಲಿ ರಸ್ತೆ ಬದಿಯಲ್ಲಿ ಆನೆ ನಡ್ಕೊಂಡು ಹೋಗ್ತಾ ಇದ್ದರೆ ರಸ್ತೆಯ ಪಕ್ಕದಲ್ಲಿರುವಂತ ಧೂಳಿಗೆ ಒಮ್ಮೆ ಸೊಂಡಿಲನ್ನು ಹಾಕಿ ಸೊಂಡಿಲಲ್ಲಿ ಧೂಳನ್ನಿರಿಸಿಕೊಂಡು ಮೇಲೆ ಚಿಮ್ಮಿಸಿ ಬಿಡ್ತಾ ಇತ್ತು. ನಿರೂಪಕರು ಹಾಗೆ ಹೇಳ್ತಾರೆ, ಅದು ಯಾವುದರ ಪರಿವೇ ಇಲ್ಲದೆ ಶೆಕೆ ತಾಳಲಾರದೆ ರಸ್ತೆ ಧೂಳೆರಚಿಕೊಳ್ಳುತ್ತಾ ಬೀಸನಿಗೆ ಕಿವಿಗಳನ್ನು ಅತ್ತಿತ್ತ ಆಡಿಸುತ್ತಾ, ಆನೆ ಕಿವಿಯನ್ನು ನೀವು ಗಮನಿಸಿದಿರಿ, ಮೊರದಗಲ ಅಂತ ಕರೀತಾರೆ. ಬೀಸನಿಗೆ ಆಕೃತಿಯ ಕಿವಿಗಳು ಅದನ್ನು ಆಡಿಸುತ್ತಾ ತನ್ನ ಪಾಡಿಗೆ ಪೇಟೆಯಲ್ಲಿ ಓಡಾಡಿಕೊಂಡಿತ್ತು. ಒಂದು ಬಾರಿ ಏನಾಗ್ತದೆ ಅಂದ್ರೆ, ಮುಂದಿನ ಅಧ್ಯಾಯದಲ್ಲಿ ಸಿಗ್ತದೆ, ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಆನೆಯನ್ನು ಶೂಟ್ ಮಾಡಬೇಕು ಅಂತ. ನಿರೂಪಕರು ಹೇಳ್ತಾರೆ, ಈ ಆನೆಯನ್ನು ಶೂಟ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರುವ ಪೂರ್ವದಲ್ಲಿ 1-2 ಘಟನೆಗಳು ನಡೆದಿತ್ತು. ಯಾವುದಾ ಘಟನೆಗಳು? ಒಂದು, ಹಳೆಕೊಪ್ಪದ ಸುಬ್ಬಣ್ಣನ ಮನೆ ಹಿತ್ತಿಲಲ್ಲಿ ಒಂದು ವಿಚಿತ್ರವಾದ ವಿದ್ಯಮಾನ ಜರುಗಿತು. ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮನ್ನಾಜಂಗ್ಲಿಗೂ ನಡುವೆ ಹಳೆಕೊಪ್ಪ ಬರುತ್ತದೆ. ಹಳೆಕೊಪ್ಪ ಎಲ್ಲಿದೆ ಅನ್ನೋದನ್ನು ವಿವರಿಸುವಂತ ಪ್ರಯತ್ನ ಮಾಡಿದ್ದಾರೆ. ನೀವು ಮೂಡಿಗೆರೆಯಿಂದ ಈ ಕಡೆಗೆ ಬರುವುದಾದರೆ, ಅಂದರೆ ಚಾರ್ಮಾಡಿ ಘಾಟ್ ದಾಟಿ ಧರ್ಮಸ್ಥಳದ ಕಡೆಗೆ ಬರುವುದಾದರೆ, ಆ ಕಡೆಯಿಂದ ಬರುವಾಗ, ಮೂಡಿಗೆರೆಯಿಂದ ಬರುವಾಗ ಬಲಬುದಿಯಲ್ಲಿ ಈ ಹಳೆಕೊಪ್ಪ ಸಿಗ್ತದೆ. ಚಾರ್ಮಾಡಿ ದಾಟಿ ನೀವು ಮೂಡಿಗೆರೆಗೆ ಹೋಗಬೇಕಾದ್ರೆ ಎಡಭಾಗದಲ್ಲಿ ಹಳೆಕೊಪ್ಪ ಸಿಗ್ತದೆ. ಮೂಡಿಗೆರೆಗೆ ಅದರ ಹಿನ್ನೆಲೆಯಲ್ಲಿರುವ ಮನ್ನಾಜಂಗ್ಲಿ, ಜಂಗ್ಲಿ ಪದ ಗಮನಿಸಿಕೊಳ್ಳಿ, ಜಂಗ್ಲಿ ಕಾಡು ಅನ್ನುವಂತ ಅರ್ಥ ಇದೆ. ಮನ್ನಾಜಂಗ್ಲಿ ಅಂದ್ರೆ ಮೀಸಲು ಅರಣ್ಯ ಪ್ರದೇಶ ಅಂತ. ಕೆಲವೊಂದು ಅರಣ್ಯಗಳನ್ನು ವಿಶೇಷವಾಗಿ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಿರ್ತಾರೆ. ಆ ಪ್ರದೇಶಗಳಿಗೆ ಸಾಮಾನ್ಯವಾಗಿ ಇಲಾಖೆಯ ಅನುಮತಿ ಇಲ್ಲದೆ ಪ್ರವೇಶ ನಿಷಿದ್ಧ. ಅಂತ ಕಾಡು ಪ್ರದೇಶವನ್ನು ಮನ್ನಾಜಂಗ್ಲಿ ಅಂತ ಕರೀತಾರೆ. ಮೂಡಿಗೆರೆಗೂ ಅದರ ಹಿನ್ನೆಲೆ ಇರುವ ಮನ್ನಾಜಂಗ್ಲಿಗೂ ನಡುವೆ ಹಳೆಕೊಪ್ಪ ಬರ್ತದೆ. ತೋಟದ ಮನೆಯಲ್ಲಿ ಮಲಗಿದ್ದ ಸುಬ್ಬಣ್ಣನಿಗೆ ಮನೆ ಹಿತ್ತಿಲಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳುವುದು ಕೇಳಿಸಿತು.
ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆ ಹಿತ್ತಲಿಗೆ ಬಂದವು ಎಂದು ಅಚ್ಚರಿ ಪಡುತ್ತಾ, ಏನು ಗಲಾಟೆ ನೋಡಲು ಸುಬ್ಬಣ್ಣ ಲಾಟಿನು ಹಿಡಿದು ಹೊರಬಂದ. ಕೊಟ್ಟಿಗೆಯ ಬಳಿ ಗಲಭೆ ಮಾಡುತ್ತಿದ್ದ ನಾಯಿಗಳನ್ನು ಓಡಿಸಲು ಹಚಾ ಎಂದು ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲೂ ಕೊಟ್ಟಿಗೆಯ ಕಂಬಗಳು ಲಠಲಠ ಮುರಿದದ್ದು, ಎಂಥದೋ ಕತ್ತಲಲ್ಲಿ ದಡ ದಡ ನಡೆದ ಸದ್ದು, ಅದರ ಹಿಂದೆ ನಾಯಿಗಳ ದಂಡು ಬೊಗಳಿಕೊಂಡು ಓಡಿದ್ದೂ ಕೇಳಿಸಿತು. ಗಾಬರಿಯಿಂದ ನೋಡುತ್ತಿದ್ದ ಸುಬ್ಬಣ್ಣನ ಕಣ್ಣೆದುರೇ ಇಡೀ ಕೊಟ್ಟಿಗೆಯ ಮಾಡು ದಪ್ಪನೆ ಕುಸಿದು ಬಿತ್ತು. ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಅರಚಲು ಶುರು ಮಾಡಿದವು. ಅಕ್ಕಪಕ್ಕದ ಮನೆಯವರು ಆಳುಗಳು ಸೇರಿ ಕುಸಿದು ಬಿದ್ದ ಮಾಡನ್ನು ಆಚೀಚೆ ಸರಿಸಿ ಮೇಕೆಗಳನ್ನು ಹೊರತೆಗೆಯುವುದರೊಳಗೆ ಕೆಲವು ಸತ್ತೇ ಹೋದವು. ನೋಡಿ, ಹಳೆಕೊಪ್ಪದ ಸುಬ್ಬಣ್ಣನ ತೋಟದ ಮನೆಯಲ್ಲಿ ಅವರು ಮಲಗಿರಬೇಕಾದ್ರೆ ಮನೆ ಹಿತ್ತಿಲಲ್ಲಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳುವುದು ಕೇಳಿಸಿದಂತೆ. ಇಷ್ಟೊಂದು ನಾಯಿಗಳು ಮನೆ ಹಿತ್ತಲಿಗೆ ಯಾಕೆ ಬಂದು, ಏನು ಗಲಾಟೆ ಅಂತ ನೋಡುವ ಅಂತ ನಿರ್ಧಾರ ಮಾಡಿದ ಸುಬ್ಬಣ್ಣ ಲಾಟಿನ ಹಿಡಿದು, ಇವತ್ತಿನಾಗೆ ಕರೆಂಟ್ ಬರುವ ಪೂರ್ವದಲ್ಲಿದ್ದಂಥ ಬೆಳಕಿನ ವ್ಯವಸ್ಥೆಗಳಿದೆಲ್ಲ. ನಗರದ ಪ್ರದೇಶದ ವಿದ್ಯಾರ್ಥಿಗಳಾದ ನೀವುಗಳು ಇದನ್ನು ಪ್ರಾಯಶಃ ವಸ್ತು ಸಂಗ್ರಹಾಲಯದಲ್ಲಿ ಮಾತ್ರ ನೋಡ್ಬೇಕಷ್ಟೇ. ಒಂದು ಕಾಲದಲ್ಲಿ ಚಿಮನಿ ಬುಡ್ಡಿಗಳಿತ್ತು. ನಮ್ಮ ಬಾಲ್ಯ ನಮಗೆ ಸ್ಪಷ್ಟ ಇದೆ. ಮನೆಯಲ್ಲಿ ಕರೆಂಟ್ ಇಲ್ಲದ ದಿನಗಳಲ್ಲಿ ಚಿಮನಿ ಬುಡ್ಡಿಯನ್ನು ನೋಡಿದವರು ನಾವು. ಚಿಮನಿ ಬುಡ್ಡಿ ಚಿಕ್ಕ ಆಕೃತಿ ಆದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಆಕೃತಿ ಲಾಟಿನ್ಗಳು. ಒಂದು ಕಬ್ಬಿಣದ ಪುಟ್ಟ ಸೆರಿಗೆ ರೂಪದಲ್ಲಿ ಇರುವಂತಹ ಹಿಡಿ ಇರ್ತದೆ, ಅದನ್ನು ಇಟ್ಕೊಳ್ಳಿಕ್ಕೆ ಅದನ್ನು ತೂಗು ಹಾಕ್ಲಿಕ್ಕೆ ಇಡ್ತಾರೆ. ಮಧ್ಯದಲ್ಲಿ ಒಂದು ಗ್ಲಾಸ್ ಇರ್ತದೆ, ಅದರ ಒಳಗಡೆ ದೀಪ ಉರಿತಾ ಇರ್ತದೆ. ಇದನ್ನು ಲಾಟಿನ್ ಅಂತ ಕರೀತಾರೆ. ಇಂಥ ಲಾಟಿನ್ ಹಿಡ್ಕೊಂಡು ಸುಬ್ಬಣ್ಣ ನಾಯಿಗಳ ಗಲಾಟೆ ಏನು ಅಂತ ನೋಡ್ಲಿಕ್ಕೆ ಮನೆ ಹಿತ್ತಲಿಗೆ ಹೋಗಿ ನಾಯಿಗಳನ್ನು ಓಡಿಸಲು ಹಚಾ ಅಂತ ಕೂಗ್ತಾರೆ. ಅವರು ಕೂಗಿ ಇನ್ನೇನು ಸುಬ್ಬಣ್ಣ ತನ್ನ ಕೊಟ್ಟಿಗೆ ಕಡೆಗೆ ಹೋಗಬೇಕು, ಕೊಟ್ಟಿಗೆಯ ಕಂಬಗಳು ಲಟ ಲಟ ಮುರಿದಿದ್ದು, ಎಂಥದೋ ಕತ್ತಲಲ್ಲಿ ದಡ ದಡ ನಡೆದ ಸದ್ದು. ನೋಡಿ, ಕೊಟ್ಟಿಗೆಯ ಕಂಬಗಳು ಮುರಿದದ್ದು. ಹೇಗೆ ಮುರಿದದ್ದು? ಲಠ ಲಠ. ಪದವನ್ನು ಗಮನಿಸಿಕೊಳ್ಳಿ. ಒಂದು ಕ್ರಿಯೆ ನಡೀತಾ ಇದೆ. ಆ ನಡೆಯುವ ಕ್ರಿಯೆಯನ್ನು ಕಣ್ಣಿನ ಮುಂದೆ ತರುವಂತಹ ಪದಗಳು. ವ್ಯಾಕರಣಾಂಶದಲ್ಲೂ ಕೂಡ ಇದು ಬರ್ತದೆ. ದಡ ದಡ ನಡೆದ ಸದ್ದು. ಹೇಗೆ ನಡೀತಾ ಇದೆ? ದಡ ದಡ ಸದ್ದು ಕೇಳ್ತಾ ಇದೆ. ಅಲ್ಲಿ ಯಾವುದೋ ಬೆಕ್ಕು, ಯಾವುದೋ ಅಳಿಲು ಹೋಗ್ತಾ ಇಲ್ಲ, ಯಾವುದೋ ಒಂದು ದೊಡ್ಡ ಆಕೃತಿ ಹೋಗ್ತಾ ಇದೆ, ಸದ್ದು ಬರ್ತಾ ಇದೆ, ನಡಿಗೆಯ ಸದ್ದು. ದಡ ದಡ. ಕೊಟ್ಟಿಗೆಯ ಕಂಬಗಳು ಮುರಿದಿದೆ. ಮುರಿದದು ಮಾತ್ರ ಅಲ್ಲ, ಹೇಗೆ ಮುರಿದಿದೆ? ತೇಜಸ್ವಿಯವರ ಇಡೀ ಬರವಣಿಗೆ ತಾಕತ್ತಿರುವುದೇ ಇಂಥ ಪದಗಳ ಪ್ರಯೋಗದಲ್ಲಿ. ನೀವು ಬೇರೆ ಬೇರೆ ಕಡೆ ಗಮನಿಸಿದಿರಿ. ಒಂದು ದೃಶ್ಯವನ್ನು ಬರೇ ಹೇಳಿಕೆಯ ರೂಪದಲ್ಲಿ ಕೊಡ್ತಾ ಇಲ್ಲ, ಬರೇ ಒಂದು ದೃಶ್ಯವನ್ನು ಬರಹದಲ್ಲಿ ಕಟ್ಟಿಕೊಡ್ತಾ ಇಲ್ಲ. ಕಣ್ಮುಂದೆ ಒಂದು ಚಿತ್ರ ಬರುವ ಹಾಗೆ, ಒಂದು ಕಣ್ಮುಂದೆ ಒಂದು ಘಟನೆ ನಡೆಯುವಾಗ ಅದನ್ನು ಚಿತ್ರಿಸಲಿಕ್ಕಾಗಿ ಪದಗಳ ಪ್ರಯೋಗ ನೋಡಿ. ಕೊಟ್ಟಿಗೆಯ ಕಂಬಗಳು ಲಠ ಲಠ ಮುರಿದುವು, ಎಂಥದೋ ದಡ ದಡ ನಡೆದ ಸದ್ದು, ಅದನ್ನೇ ಹಿಂಬಾಲಿಸಿಕೊಂಡು ನಾಯಿಗಳು ಬೊಗಳಿಕೊಂಡು ಓಡಿದ್ದು ಕೇಳಿಸಿತು. ಗಾಬರಿಯಿಂದ ನೋಡುತ್ತಿದ್ದ ಸುಬ್ಬಣ್ಣನ ಕಣ್ಣೆದುರೇ ಕೊಟ್ಟಿಗೆಯ ಮಾಡು ದೊಪ್ಪನೆ ಕುಸಿದು ಬಿತ್ತು. ಮಾಡು ಅಂದ್ರೆ ಮೇಲ್ಛಾವಣಿ. ಕೊಟ್ಟಿಗೆಯ ಮೇಲಿರುವಂತ ಮೇಲ್ಛಾವಣಿ ಇದೆಯಲ್ಲ, ಇವರು ನೋಡ್ತಿರುವಂತೆ ಕಣ್ಣೆದುರೇ ಕುಸಿದು ಬಿತ್ತಂತೆ. ಯಾವುದರ ಕೊಟ್ಟಿಗೆ? ಮೇಕೆಗಳನ್ನು ಕಟ್ಟಿ ಹಾಕಿದಂತ ಕೊಟ್ಟಿಗೆ ಅದು. ಯಾವಾಗ ಮೇಲ್ಛಾವಣಿ ಕುಸಿದು ಬಿತ್ತೋ ಮೇಕೆಗಳು ಅರಚಲು ಶುರು ಮಾಡ್ತವೆ. ಇಷ್ಟೆಲ್ಲ ನಡೆಯುವಾಗ ಈ ಬೊಬ್ಬೆಗೆ ಅಕ್ಕಪಕ್ಕದ ಮನೆಯವರು ಬರ್ತಾರೆ, ಮನೆಯ ಕೆಲಸದ ಆಳುಗಳು ಸೇರ್ತಾರೆ. ಎಲ್ಲರೂ ಸೇರಿ ಮೇಲ್ಛಾವಣಿಯನ್ನು ಸರಿಸಿ ಮೇಕೆಗಳನ್ನು ಹೊರತೆಗೆಯುವುದರೊಳಗೆ ಕೆಲವು ಮೇಕೆಗಳು ಸತ್ತೇ ಹೋದವು. ಕೊಟ್ಟಿಗೆಯನ್ನು ಉರುಳಿಸಿ ಓಡಿ ಹೋಗಬೇಕಾದ್ರೆ ಇದು ಆನೆಯಂತ ಪ್ರಾಣಿಗೆ ಮಾತ್ರ ಸಾಧ್ಯ ಎಂದು ಊಹಿಸಿದ ಅವರು ಮೇಕೆಯ ಮೇವನ್ನು ಕದ್ದಿರಬೇಕಾದ್ರೆ ಇದು ಕೃಷ್ಣೇಗೌಡರ ಆನೆಯೇ ಸರಿ ಎಂದು ನಿರ್ಧರಿಸಿ ಸತ್ತ ಮೇಕೆಗಳನ್ನು ಎದುರಿಗಿಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ಬಗೆಯಾಗಿ ನಿಂದಿಸತೊಡಗಿದರು. ಸುಬ್ಬಣ್ಣ ಯೋಚನೆ ಮಾಡ್ತಾರೆ, ಕೊಟ್ಟಿಗೆಯನ್ನೇ ಉರುಳಿಸಿ ಓಡಿ ಹೋಗ್ಬೇಕಾದ್ರೆ ಇದು ದೊಡ್ಡ ಪ್ರಾಣಿ, ಆನೆ ಅಂತ ದೊಡ್ಡ ಪ್ರಾಣಿಗೆ ಮಾತ್ರ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ್ದು ಮಾತ್ರ ಅಲ್ಲ,
ಆನೆಯಂತ ಪ್ರಾಣಿ ಅಂತ ಅವರ ಮನಸ್ಸಿಗೆ ಬರುವಾಗ ಅವರಿಗೆ ಪಕ್ಕ ನೆನಪಿಗೆ ಬಂದದ್ದು ಕೃಷ್ಣೇಗೌಡನ ಆನೆ. ಇದು ಬೇರೆ ಯಾರ ಕೆಲಸ ಅಲ್ಲ. ಕೊಟ್ಟಿಗೆಯಲ್ಲಿ ಮೇಕೆಗೆ ಇರಿಸಿದಂತ ಯಾವುದಿದೆ, ಮೇವು ಇದೆ, ಆ ಮೇವನ್ನು ಕದಿಯಲು ಕೃಷ್ಣೇಗೌಡನ ಆನೆ ಬಂದಿರಬೇಕು ಅಂತ ಮನಸ್ಸಿಗೆ ತಂದುಕೊಂಡು ಸತ್ತ ಮೇಕೆಗಳನ್ನು ಅಕ್ಕಪಕ್ಕದ ಮನೆಯವರು ಬಂದಿದ್ದಾರಲ್ಲ, ಮನೆಯ ಆಳುಗಳು ಕೂಡ ಇದ್ದಾರಲ್ಲ, ಅವರ ಮುಂದಿರಿಸಿ ಕೃಷ್ಣೇಗೌಡರ ಆನೆಗೆ ಏನೆಲ್ಲ ಬೈಲಿಕ್ಕೆ ಸಾಧ್ಯ ಇದೆ ಬಗೆ ಬಗೆಯಾಗಿ ನಿಂದಿಸತೊಡಗಿದ್ರು. ಮಾತ್ರ ಅಲ್ಲ, ಇನ್ನೊಂದು ಸಾರಿ ಅದು ಇತ್ಲಾಗೆ ಮುಖ ಹಾಕ್ಲಿ, ಅದನ್ನು ಕೋವಿಲೆ ಹೊಡಿತೀನಿ ಎಂದು ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸುತ್ತಾ ನಿಂತಿದ್ದ ಅಕ್ಕಪಕ್ಕದ ಮನೆಯ ಪ್ರೇಕ್ಷಕರೆದುರು ಕೂಗಾಡಿದ. ನಿಂದಿಸಿದು ಮಾತ್ರ ಅಲ್ಲ, ಇನ್ನೊಮ್ಮೆ ಕೃಷ್ಣೇಗೌಡರ ಆನೆ ಈ ಕಡೆ ಮುಖ ಆಗ್ಲಿ, ಅದನ್ನು ಕೋವಿಲೆ ಹೊಡೆದು ಬಿಡ್ತೀನಿ ಅಂತ ಅಕ್ಕಪಕ್ಕದವರ ಮುಂದೆ ಸ್ವಲ್ಪ ಅವರು ಅನುಕಂಪ ತೋರಿಸ್ಬೇಕಲ್ಲ, ಇವನ ಬಗ್ಗೆ ಕೂಗಾಡ್ಲಿಕ್ಕೆ ಶುರು ಮಾಡ್ತಾನೆ. ಸರಿಯೋ ತಪ್ಪು, ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದರೂ ಶಿಕ್ಷೆಯಾಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವಾಗೆ ಕಾಣಲಿಲ್ಲ. ಸಾಮಾನ್ಯವಾಗಿ ಹಾಗೆ ನಮಗೆ ಅನ್ಯಾಯ ಆದಾಗ ಅನ್ಯಾಯಕ್ಕೊಂದು ಪ್ರತಿಕಾರ ಆದರೆ ನಮಗೆ ಯಾರಿಗೂ ಸಮಾಧಾನ ಆಗ್ತದೆ. ಸುಬ್ಬಣ್ಣನಿಗೂ ಹಾಗೆ ಅಂತೆ. ಸಾಮಾನ್ಯವಾಗಿ ಮನುಷ್ಯ ಸ್ವಭಾವಗಳು. ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಳ್ಳನಾಟ ಸಾಗಿಸುತ್ತಿದ್ದ ಅಬ್ಬಾಸ್ನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿ ಬಿದ್ದ ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ ಇಬ್ಬರು ಅಪ್ಪಚ್ಚಿಯಾಗಿ ಹೋದರು. ಅದೇ ದಿನ ರಾತ್ರಿ ಅಂದ್ರೆ ಯಾವ ದಿನ? ಹಳೆಕೊಪ್ಪದ ಸುಬ್ಬಣ್ಣನ ತೋಟದ ಮನೆಯ ಹಿತ್ತಿಲಲ್ಲಿ ಮೇಕೆಗಳ ಕೊಟ್ಟಿಗೆ ಮುರಿದು ಬಿದ್ದು ಮೇಕೆಗಳು ಸತ್ತ ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಳ್ಳನಾಟ. ನಾಟ ಅಂದ್ರೆ ಮರ, ಕಳ್ಳ ಅಂದ್ರೆ ಗೊತ್ತಿದೆ ನಿಮಗೆ, ಸಾಚ ಅಲ್ಲ ಮರ ಅದು. ಕಳ್ಳನಾಟ ಅಂದ್ರೆ ಏನು? ಕದ್ದ ಮರಗಳು ಅಂತ ಅರ್ಥ. ಕದ್ದ ಮರಗಳು ಅಂದ್ರೆ ಏನು? ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರಬಹುದು. ಅರಣ್ಯ ಇಲಾಖೆಯ ಅನುಮತಿಯ ಮೇರೆಗೆ ಮರಗಳನ್ನು ಕಡಿಲಿಕ್ಕೆ ಅವಕಾಶ ಇದೆ. ಆದರೆ ಇವತ್ತು ಮರದ ದಂಧೆಯಲ್ಲೇ ತೊಡಗಿಸಿಕೊಂಡವರು ಏನ್ ಮಾಡ್ತಾರೆ ಅಂದ್ರೆ, ಇಲಾಖೆಗೆ ವಂಚಿಸಿ, ಹೇಳಬಾರ್ದು ನಾನು ಇದನ್ನು, ಕೆಲವೊಮ್ಮೆ ಇಲಾಖೆಯ ಜೊತೆಗೆ ಸಾಮೀಲಾಗಿಯೂ ಮರಗಳನ್ನು ಕಡಿದು ಮಿಲ್ಲಿಗೆ ಸಾಗಿಸ್ತಾರೆ. ಇನ್ನೊಂದು ನೀವು ಗಮನಿಸಬೇಕು, ಹೀಗೆ ಸಾಗಿಸುವ ಕಳ್ಳ ಮರಗಳನ್ನು ಹಗಲೊತ್ತಲ್ಲಿ ಸಾಗಿಸುವುದಿಲ್ಲ, ರಾತ್ರಿ ಜಾವದಲ್ಲಿ ಸಾಗಿಸ್ತಾರೆ. ರಾತ್ರಿ ಜಾವದಲ್ಲಿ ಯಾಕೆ ಸಾಗಿಸ್ತಾರೆ ನಿಮ್ಗೆ ಗೊತ್ತಿದೆ. ಬಹುತೇಕರು ಉಂಡು ಮಲಗಿರುವಂತ ಹೊತ್ತು, ಇಲಾಖೆಗೆ ಅನುಮತಿ ಇದೆ, ರಾತ್ರಿ ಹೊತ್ತಿನಲ್ಲೂ ಕೂಡ ಪಹರೆ ಇದೆ, ಚೆಕ್ ಪೋಸ್ಟ್ಗಳಿದೆ, ನಿಮ್ಗೆಲ್ಲ ಗೊತ್ತಿದೆ. ಅದೆಲ್ಲವನ್ನು ಯಾಮಾರಿಸಿಕೊಂಡು ಈ ದಂಧೆಯಲ್ಲಿರುವರು ಕಳ್ಳನಾಟವನ್ನು ಸಾಗಿಸ್ತಾರೆ. ಅಂತ ಕಳ್ಳನಾಟದ ಲಾರಿ ಸಾಗಿಸ್ತಿದ್ದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇಬ್ರು ಶಿವೇಗೌಡರ ಸ್ವಾಮಿಲ್ಲಿಗೆ ಕಳ್ಳನಾಟ ಸಾಗಿಸುವಂತ ಹೊತ್ತಿನಲ್ಲಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಸತ್ತು ಹೋದಂತ ಘಟನೆ ನಡೆಯುತ್ತದೆ. ಈ ಘಟನೆಗೆ ಕಾರಣ ಏನು, ಹೇಗೆ ನಡೆಯಿತು? ಲೋಡು ಲಾರಿ ಬಿಟ್ಕೊಂಡು ಬರುತ್ತಿದ್ದ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ 2 ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು. ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ, ಬೀಡಿ ಹತ್ತಿಸ್ಕೋತೀನಿ, ಬಾಯಿ ಯಾಕೆ ಒಂಥರ ಆಗ್ತಿದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ 1 ದಮ್ಮು ಎಳೆದು ಅದರ ಹೊಗೆಯಲ್ಲಿ ಊದು ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ. ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗುತ್ತಿದೆ. ಆದ್ರೂ ಕೈ ಮೀರ್ಲಿಲ್ಲ. ಏ ಕೃಷ್ಣ, ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗ್ಗೆ ಕೈ ಹಾಕಿ ಲಾರಿ ಮೂತಿಯನ್ನು ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ. ಆದರೆ ಕೃಷ್ಣನಿಗೆ ಮೈಮೇಲಿನ ಪರಿವೇ ಇದ್ದಾಗಿ ಕಾಣಲಿಲ್ಲ. ಸ್ಟೇರಿಂಗ್ ಹಿಡಿ ಎಂದು ಡ್ರೈವರ್ನ ಹೇಳಿದ್ದೊಂದೇ ಅವನ ತಲೆಯೊಳಗಿತ್ತೋ ಏನೋ. ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ. ಗಿಡಿಬಿಡಿಯಲ್ಲಿ ನಿಸಾಯಕನಾಗಿ ಒದ್ದಾಡುತ್ತಿದ್ದ ಅಬ್ಬಾಸಿಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಹೊಳೆದಿದ್ದು ತುಂಬ ತಡವಾಗಿ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು. ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಕ್ಲೀನರ್, ಡ್ರೈವರ್ ಇಬ್ರು ಅಲ್ಲೇ ಸತ್ತು ಹೋದರು. ನೋಡಿ, ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದೇ ಬರ್ತಿದೆ.
ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. 4ನೇ ಅಧ್ಯಾಯದಲ್ಲಿ ಒಂದು ಪ್ರಸಂಗ ನಡೆದಿದೆ, ಡ್ರೈವರ್ನ ಸಾವು. ಆ ಡ್ರೈವರ್ನ ಸಾವು ಹೇಗೆ ನಡೆಯಿತು ಅನ್ನುವುದನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ಅಲ್ಲಿ ಡ್ರೈವರ್ ಮಾತ್ರ ಸಾಯುವುದು, ಕ್ಲೀನರ್ ಇಲ್ಲ. ಯಾಕಂದ್ರೆ ನಾಯರ್ ಟೀ ಕುಡಿಲಿಕ್ಕೆ ಹೋಗಿರ್ತಾನೆ. ನಿದ್ದೆಯ ಮಂಪರಿನಲ್ಲಿ ಸ್ಟೇರಿಂಗ್ಗೆ ತಲೆ ಆನಿಸಿ ಮಲಗಿದ್ದಂತ ಡ್ರೈವರ್ ಕಳ್ಳನಾಟಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚದ ಕಾರಣಕ್ಕಾಗಿ ಆನೆ ದಿಮ್ಮಿಗಳನ್ನು ಅಲ್ನೋಡು ಮಾಡುವಾಗ ಇಡೀ ಲಾರಿಯೇ ಹುರುಳಿ ಮಣಗಾತ್ರದ ಲಾರಿ ಜಾಕ್ ತಲೆಯ ಮೇಲೆ ಬಿದ್ದು ಕಮಕ್ ಕಿಮಕ್ಕನ್ನದೆ ಆ ಡ್ರೈವರು ಸತ್ತು ಹೋಗ್ತಾನೆ. 4ನೇ ಅಧ್ಯಾಯವನ್ನು ನೆನಪು ಮಾಡಿ. ಇದು 8ನೇ ಅಧ್ಯಾಯದಲ್ಲಿ ಇಲ್ಲಿ ಡ್ರೈವರ್ ಮಾತ್ರ ಅಲ್ಲ, ಕ್ಲೀನರ್. ಯಾರು ಡ್ರೈವರ್? ಅಬ್ಬಾಸ್. ಕ್ಲೀನರ್ ಹೆಸರೇನೋ? ಕೃಷ್ಣ. ಹೇಗೆ ಸತ್ತು ಹೋಗ್ತಾರೆ? ನಿರೂಪಕರು ಹೇಳ್ತಾರೆ, ಕಳ್ಳನಾಟವನ್ನು ತುಂಬಿಕೊಂಡಂತ ಲಾರಿ ಬಿಟ್ಕೊಂಡು ಶಿವೇಗೌಡರ ಸಾಮಿಲ್ನ ಕಡೆಗೆ ಬರ್ತಿರುವಂತ ಹೊತ್ತಿನಲ್ಲಿ ದಾರಿ ಮಧ್ಯದಲ್ಲಿ ಡ್ರೈವರ್ ಅಬ್ಬಾಸಿಗೆ ಬೀಡಿ ಸೇದುವ ತೇವಲು ಅಂದ್ರೆ ಚಟ. ಹೇಳ್ತಾನೆ ಕ್ಲೀನರ್ ಹತ್ರ, ಬಾಯಿ ಒಂಥರ ಆಗ್ತಾ ಇದೆ. ಸಾಮಾನ್ಯವಾಗಿ ಶ್ರಮಿಕ ವರ್ಗ ನಿಮ್ಗೆಲ್ಲ ಗೊತ್ತಿದೆ, ಒಂದು ಚಟಗಳನ್ನು ಒಂದು ರೀತಿಯಲ್ಲಿ ಕೆಲಸದ ವಿರಾಮಕ್ಕಾಗಿಯೂ ಇರಬಹುದು, ಹೇಳಲಿಕ್ಕಾಗೋದಿಲ್ಲ. ತಾತ್ಕಾಲಿಕ ವಿಶ್ರಾಂತಿಗಾಗಿಯೂ ಆಗಿರ್ಬೋದು, ಅಥವಾ ಏಕತಾನತೆಗೊಂಡಂತ ಮನಸ್ಸಿಗೆ ಒಂದು ಕ್ಷಣದ ಖುಷಿ ಅಥವಾ ವಿರಾಮಕ್ಕೂ ಆಗಿರ್ಬೋದು. ಬೇರೆ ಬೇರೆ ನಮೂನೆಯ ಚಟಗಳನ್ನು ಅಂಟಿಸಿಕೊಂಡಿರ್ತಾರೆ. ಅಂಥದ್ರಲ್ಲಿ ಅಬ್ಬಾಸ್ ಕ್ಲೀನರ್ ಹತ್ರ ಹೇಳ್ತಾನೆ, ಬಾಯಿ ಹಾಕು ಚಪ್ಪೆ ಆಗ್ತಾ ಇದೆ ಅಂತ ಹೇಳಿ ಸ್ಟೇರಿಂಗ್ ಹಿಡಿಯೋ ಅಂತ ಹೇಳಿ ಜೋಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ ಬೀಡಿ ಹೊತ್ತಿಸಿಕೊಂಡು ಒಂದು ದಮ್ ಎಳೆದು ಆ ದಮ್ಮಿನ ಹೊಗೆಯಲ್ಲೇ ಗೀರಿದಂತ ಕಡ್ಡಿಯನ್ನು ನಂದಿಸಿ ಇನ್ನೇನು ತಲೆ ಎತ್ತಿ ನೋಡಬೇಕು, ರೋಡಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದಂತ ಲಾರಿ ರಸ್ತೆಯ ಪಾರ್ಶ್ವದಲ್ಲಿರುವಂತ ದೊಡ್ಡ ಗೋಣಿ ಮರ, ತುಳುವಿನಲ್ಲಿ ಗೋಳಿ ಮರ ಅಂತ ಕರಿತೀವಿ, ಗೋಣಿ ಮರದ ಬುಡದ ಕಡೆಗೆ ಹೋಗ್ತಾ ಇದೆ. ತಡಬಡಾಯಿಸಿ ಅಬ್ಬಾಸ್ ಏನ್ ಹೇಳ್ತಾನೆ, ಏ ಕೃಷ್ಣ ಸ್ಟೇರಿಂಗ್ ಬಿಡೋ ಅಂತ ಹೇಳಿ ಸ್ಟೇರಿಂಗ್ ಕೈ ಇಟ್ಟಿದ್ದಾನೆ. ಆದ್ರೆ ಕ್ಲೀನರ್ ಕೃಷ್ಣ ಸ್ಟೇರಿಂಗ್ ಬಿಡ್ತಾ ಇದ್ದಾನೋ? ಅವನ ತಲೆಯಲ್ಲಿ ಇದ್ದದ್ದು ಒಂದೇ. ಡ್ರೈವರ್ ಈ ಮೊದಲು ಹೇಳಿದಾನೆ, ಅಪ್ಪ ಸ್ಟೇರಿಂಗ್ ಹಿಡಿದುಕೋ. ಇವನು ಗಟ್ಟಿಯಾಗಿ ಸ್ಟೇರಿಂಗ್ ಹಿಡ್ಕೊಂಡಿದ್ದಾನೆ, ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೆಲವೊಮ್ಮೆ ಭಯದಲ್ಲಿ, ಆತಂಕದಲ್ಲಿ, ಗಡಿಬಿಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ತಲೆಗೆ ಹೊಳೆಯುವುದಿಲ್ಲ. ಅಬ್ಬಾಸ್ಗೇನು ಸಾಮಾನ್ಯ ಡ್ರೈವರ್ ಅಂತ ನಮ್ಗೆ ಗೊತ್ತಾಗುದಿಲ್ಲ ಇಲ್ಲಿ. ಯಾಕಂದ್ರೆ ನುರಿತ ಡ್ರೈವರ್ ಇರ್ಬೇಕು. ಮರದ ಲಾರಿಯನ್ನು ಓಡಿಸ್ಬೇಕಾದ್ರೆ ಬ್ರೇಕ್ ಹಾಕಿದ್ರೆ ಲಾರಿಯನ್ನು ನಿಲ್ಲಿಸಬಹುದಿತ್ತು, ಆದ್ರೆ ಬ್ರೇಕ್ ಹಾಕ್ಬೇಕಂತ ಹೊಡೆದದೇ ತಡವಾಗಿ. ಅಷ್ಟೊತ್ತಿಗೆ ಲಾರಿ ಹೋಗಿ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿ ಹೊಡೆದ ರಭಸಕ್ಕೆ ಲಾರಿಯ ಹಿಂಬದಿಯಲ್ಲಿ ಏನಿತ್ತು? ಮರದ ದಿಮ್ಮಿಗಳಿತ್ತು. ಲಾರಿ ಹೋಗಿ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಹಿಂಬದಿಯ ಮರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದೆ. ಕಣ್ಮುಂದೆ ತಂದುಕೊಳ್ಳಿ ದೃಶ್ಯವನ್ನು. ಇದು ಗೋಣಿ ಮರ, ಇಲ್ಲಿ ಮರದ ದಿಮ್ಮಿಗಳು, ಮಧ್ಯದಲ್ಲಿ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ. ಈ ಮರ ಮತ್ತು ದಿಮ್ಮಿಗಳ ಮಧ್ಯೆ ಸಿಕ್ಕಿದ ಡ್ರೈವರ್ ಮತ್ತು ಕ್ಲೀನರ್ ಇಬ್ರು ಸತ್ತು ಹೋದರು. ಸ್ಪಷ್ಟ ಆಯ್ತು ಅಂತ ಯೋಚನೆ ಮಾಡಿದ್ದೀನಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇವರ ಸಾವಿಗೆ ಆನೆಯೇ ಕಾರಣವೇ? ವಿವರಿಸಿ ಅಂತ ಪ್ರಶ್ನೆಗಳು ಬರ್ಬೋದು. ಆವಾಗ ಈ ಭಾಗವನ್ನು ಅತ್ಯಂತ ಜ್ಞಾಪನೆಯಲ್ಲಿ ಇಟ್ಕೊಂಡು ಉತ್ತರ ಬರೆಯುವಂತ ಪ್ರಯತ್ನವನ್ನು ಮಾಡಬೇಕು. ಏನಾಯ್ತು ಮುಂದೆ? ಬೆಳಿಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲಿ ಸುಬ್ಬಣ್ಣ ನನಗೆ ಸಿಕ್ಕ. ಬೆಳಿಗ್ಗೆ ನಿರೂಪಕರು ಆ ಘಟನೆ ನಿನ್ನೆ ರಾತ್ರಿ ನಡೆದದು. ಇವತ್ತು ಬೆಳಿಗ್ಗೆ ನಿರೂಪಕರು ಮೂಡಿಗೆರೆ ಪೇಟೆಗೆ ಹೋಗುವಾಗ ಯಾರು ಸಿಕ್ಕಿದ್ದಾರೆ? ಈ ಅಪಘಾತ ನಡೆದ ಜಾಗದಲ್ಲಿ ಯಾರು ಸಿಕ್ಕಿದ್ದಾರೆ? ಸುಬ್ಬಣ್ಣ ಸಿಕ್ಕಿದ. ಹಳೆಕೊಪ್ಪದ ಸುಬ್ಬಣ್ಣ ಸಿಕ್ಕಿದ್ರು, ಸುಬ್ಬೇಗೌಡರು ಸಿಕ್ಕಿದ್ರು. ಅವನು ಬೆಳಿಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೀಳಿಸಿದ ಪ್ರಾಣಿ ಯಾವುದೆಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸಿದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು. ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬಿತ್ತು.
ತನ್ನ ಕೊಟ್ಟಿಗೆ ಉರುಳಿಸಿದು ಕೃಷ್ಣೇಗೌಡರ ಆನೆ ಎಂದು ತೀರ್ಮಾನಿಸಿ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನು ಕೈಬಿಟ್ಟು ಲಾರಿ ಅಪಘಾತ ಬಳಿ ನೆರೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆ ಹಿಂದೆ ನಡೆದ ಘಟನೆಯನ್ನು ಅನಾಹುತವನ್ನು ವಿವರಿಸ್ತಾನಿದ್ದ. ನೋಡಿ, ಮೂರು ದಿವಸ ಬೆಳಿಗ್ಗೆ ನಿರೂಪಕರು ಮೂಡಿಗೆರೆಗೆ ಹೋಗುತ್ತಾ ಈ ಲಾರಿ ಅಪಘಾತ ಆಯ್ತಲ್ಲ, ಕಳ್ಳನಾಟದ ಲಾರಿ, ಅಲ್ಲಿ ಯಾರು ಸಿಕ್ಕಿದ? ಸುಬ್ಬಣ್ಣ ಸಿಕ್ಕಿದ. ಸುಬ್ಬಣ್ಣ ಅಲ್ಲಿಗೆ ಯಾಕೆ ಬಂದ? ನಿನ್ನೆ ರಾತ್ರಿ ತನ್ನ ಕೊಟ್ಟಿಗೆಯನ್ನು ಮುರಿದು ಹಾಕಿದ್ದು ಯಾವುದಿರಬಹುದು, ಯಾವ ಪ್ರಾಣಿ ಇರಬಹುದು, ಅದರ ಜಾಡನ್ನು ಹಿಡಿದು ಬಂದಿದ್ದವನು. ಹೆಜ್ಜೆ ಗುರುತುಗಳ ಆಧಾರದ ಮೇಲೆ ರಾತ್ರಿ ಕೊಟ್ಟಿಗೆಯನ್ನು ದೂಡಿ ಹಾಕಿ ಓಡಿದ ಪ್ರಾಣಿ ಆನೆ ಅಂತ ಅದರ ಹೆಜ್ಜೆ ಗುರುತಿನ ಆಧಾರದ ಮೇಲೆ ಇವನಿಗೆ ಮನವರಿಕೆ ಆಗಿದೆ. ಹಾಗಾಗಿ ಅದು ಕೃಷ್ಣೇಗೌಡರ ಆನೆ ಸರಿ ಅಂತ ಯೋಚನೆ ಮಾಡಿದ್ದಾನೆ. ಈ ಹೆಜ್ಜೆ ಗುರುತುಗಳು ಎಲ್ಲಿಗೆ ಹೋಗಿದ್ದಾನೆ ಅವನು? ಕೃಷ್ಣೇಗೌಡರ ತೋಟದ ದಿಕ್ಕಿನಿಗೆ ಹೋಗಿದೆ ಈ ಹೆಜ್ಜೆ ಗುರುತುಗಳು. ಇದರ ಆಧಾರದ ಮೇಲೆ ಕೃಷ್ಣೇಗೌಡನ ಆನೆ ಕೊಟ್ಟಿಗೆಯನ್ನು ಬೀಳಿಸಿದ್ದು, ಮೇಕೆಗಳ ಸಾವಿಗೆ ಅವನ ಆನೆಯೇ ಕಾರಣ ಅಂತ ತೀರ್ಮಾನಕ್ಕೆ ಸುಬ್ಬೇಗೌಡ ಬಂದಿದ್ದಾನೆ. ಬಂದವನು ಈ ಲಾರಿ ಅಪಘಾತದ ಜಾಗಕ್ಕೆ ಬಂದಿದ್ದಾನೆ. ಮುಂದೆ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನು ಬಿಟ್ಟು ಈ ಲಾರಿ ಅಪಘಾತ ನಡೆದ ಜಾಗದಲ್ಲಿ ಜನಗಳು ಸೇರಿದ್ದಾರೆ. ಅಪಘಾತಗಳು ನಡೆದಾಗ ಉಪಕಾರಕ್ಕೆ ಬಾರದಿದ್ರು ನೋಡ್ಲಿಕ್ಕಾದ್ರೂ ಜನಗಳು ಸೇರ್ತಾರೆ, ನಮ್ಗೆ ಗೊತ್ತಿದೆ ಅಲ್ವಾ? ಅಂತ ಜನಗಳ ಮಧ್ಯೆ ನಿನ್ನೆ ರಾತ್ರಿ ತನ್ನ ಮನೆಯಲ್ಲಿ ಕೃಷ್ಣೇಗೌಡನ ಆನೆ ಉಂಟು ಮಾಡಿದ ಅನಾಹುತವನ್ನು ಅವರೆಲ್ಲರ ಮುಂದೆ ವಿವರಿಸ್ತಾ ಯಾರು ನಿಂತಿದ್ದಂತೆ? ಸುಬ್ಬಣ್ಣ ನಿಂತಿದ್ದ. ಸುಬ್ಬೇಗೌಡ ತನ್ನ ವರದಿ ಎಲ್ಲ ಹೇಳಿ ಮುಗಿಸಿ ಲಾರಿಯೊಳಗೆ ಇಣುಕಿದಾಗ ಕ್ಲೀನರ್, ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗ್ ಅನ್ನು ಬಿಗಿಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಂಡಿತು. ಅಬ್ಬಾಸ್ ಬೀಡಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ. ನೋಡಿದ ಯಾವನಿಗೂ ಅಪಘಾತ ಯಾಕೆ ಆಗಿರಬಹುದೆಂದು ಗೊತ್ತಾಗಿತ್ತು. ಸುಬ್ಬೇಗೌಡ ತನ್ನ ವರದಿ ಎಲ್ಲ ಮುಗಿಸಿ ಇನ್ನೇನು ಅಪ್ಪಚ್ಚಿಯಾದ ಲಾರಿಯೊಳಗೆ ಇಣುಕಿ ನೋಡ್ತಾನೆ. ಡ್ರೈವರ್ ಮತ್ತು ಕ್ಲೀನರ್ ಸ್ಟೇರಿಂಗ್ ಹಿಡಿದುಕೊಂಡೇ ಪ್ರಾಣ ಬಿಟ್ಟಿರುವುದು ಕಣ್ಣಿಗೆ ಬೀಳ್ತದೆ. ಅಬ್ಬಾಸಿನ ಬಾಯಲ್ಲಿ ಏನಿತ್ತು? ಅಬ್ಬಾಸ್ ಬೀಡಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ. ಈ ದೃಶ್ಯವನ್ನು ಯಾರು ನೋಡಿದ್ರು ಆಕ್ಸಿಡೆಂಟ್, ಅಪಘಾತ ಯಾಕೆ ಆಗಿರಬಹುದು ಅಂತ ಅವರ ಕಲ್ಪನೆಗೆ ನಿಲುಕುತ್ತಿತ್ತು. ಯೋಚನೆ ಮಾಡ್ಬೇಕು ಮಕ್ಕಳೇ. ತುಂಬಾ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸುತ್ತಮುತ್ತ ನಡೆಯುವಂತ ಅಪಘಾತಗಳ ಹಿನ್ನೆಲೆಗಳನ್ನು ಹುಡುಕ್ತಾ ಹೋದ್ರೆ ಇಂಥ ಕ್ಷುಲ್ಲಕ ಕಾರಣಗಳಿಗಾಗಿ ನಡೀತದೆ. ನೋಡಿ, ಕ್ಲೀನರ್ ಕೃಷ್ಣ ಒಬ್ಬ ಅನಾನುಭವಿ ಡ್ರೈವರ್, ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ ಫಲ. ಸ್ಟೇರಿಂಗ್ ಯಾಕೆ ಕೊಟ್ಟ? ಬೀಡಿ ಸೇದುವ ತೆವಲು ಅಥವಾ ಚಟ. ಇದರ ಪರಿಣಾಮ ಏನಾಯ್ತು? ಇಬ್ರು ಪ್ರಾಣ ನೀಗಿದ್ರು. ಹೊರಗಡೆ ಜಗತ್ತು ಏನೂ ಮಾತಾಡಬಹುದು ಅಥವಾ ಜನಗಳಿಗೇನು ಆರೋಪ ಮಾಡಬಹುದು, ಆದರೆ ವಾಸ್ತವವಾಗಿ ಅಬ್ಬಾಸ್ ಬೀಡಿ ಕಚ್ಚಿಕೊಂಡೇ ಸತ್ತಿರುವ ದೃಶ್ಯವನ್ನು ನೋಡಿದಾಗ ಎಂತವರೆಗೂ ಈ ಅಪಘಾತ ಯಾಕೆ ನಡೆಯಬಹುದು ಅನ್ನೋದು ಅವರ ಅನುಭವಕ್ಕೆ ನಿಲುಕಿತ್ತು. ಪೊಲೀಸರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಮಹಜರ್ ಮಾಡಲು ಬಂದರು. ಮಹಜರ್ ಅಂದ್ರೆ ಸ್ಥಳ ಪರಿಶೀಲನೆ ಅಂತ ಅರ್ಥ. ಅಪಘಾತಗಳು ನಡೆದಾಗ ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬರ್ತಾರೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಜೊತೆಗೆ ಯಾರು ಬಂದಿದ್ದಾರೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅಲ್ಲಿ ಏನಿದೆ? ಬರೀ ಲಾರಿ ಇರಲಿಲ್ಲ, ಮರದ ದಿಮ್ಮಿಗಳನ್ನು, ಅದು ಕಳ್ಳನಾಟವನ್ನು ಸಾಗಿಸುವಂತ ಲಾರಿ. ಹಾಗಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಲ್ಲಿಗೆ ಬಂದಿದ್ದಾರೆ, ಸ್ಥಳ ಪರಿಶೀಲನೆ ಮಾಡಲು ಅಲ್ಲಿಗೆ ಬಂದಿದ್ದಾರೆ. ಆದ ಅನಾಹುತಕ್ಕೆ ಕಳವಳ, ಸಹಾನುಭೂತಿ ಒಂದನ್ನು ಸೂಚಿಸದೆ ಕಳ್ಳನಾಟ ಸಾಗಿಸುತ್ತಿದ್ದವರು ಯಾರು, ಮರ ಎಲ್ಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸ್ ಬಿಲ್ಡಪ್ ಮಾಡಲು ನಾಗರಾಜ ಕಾತರನಾಗಿರುವುದನ್ನು ಕಂಡು ಅಲ್ಲಿ ಗುಂಪುಗೂಡಿದ ಜನಕ್ಕೆಲ್ಲ ಕೋಪ ಬಂತು. ಡ್ರೈವರ್, ಕ್ಲೀನರ್ ಇಬ್ಬರ ಸಾವಿನ ಎದುರು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದವು. ಸಾಮಾನ್ಯವಾಗಿ ಅಪಘಾತಗಳು ನಡೆದಾಗ ಪ್ರಾಣ ನಷ್ಟ ಆಗ್ತದೆ. ಇಲ್ಲಿಯೂ ಆಗಿದೆ. ಡ್ರೈವರ್ ಮತ್ತು ಕ್ಲೀನರ್ ಇಬ್ರು ಸತ್ತು ಹೋಗಿದ್ದಾರೆ. ಎಲ್ಲರಿಗೂ ಒಂದು ಬಗೆಯ ಸಹಾನುಭೂತಿ ಇದೆ. ಸಾವಿನ ಸಂದರ್ಭದಲ್ಲಿ ಮನುಷ್ಯ ಜೀವದಲ್ಲಿರುವಾಗ ಅವನಿಗೇನು ಮಾಡದಿದ್ರು ಸತ್ತಾಗ ಕೂಗುವ ತುಂಬ ಜನ ಇದ್ದಾರೆ, ಸಹಾನುಭೂತಿ ವ್ಯಕ್ತಪಡಿಸುವವರು ಇದ್ದಾರೆ. ನಮ್ಮಲ್ಲಿ ಒಂದು ಮಾತು ಇದೆಯಲ್ಲ, ಸತ್ತ ಎಮ್ಮೆಗೆ 10 ಲೀಟರ್ ಹಾಲು ಅಂತ.
ಅದು ಜೀವಂತ ಇರುವಾಗ ಅದಕ್ಕೆ ಸಿಗ್ತಾ ಇತ್ತೋ ಗೊತ್ತಿಲ್ಲ, ಆದ್ರೆ ಸತ್ತ ಮೇಲೆ ಅದರ ಗುಣಗಾನ ಮಾಡ್ತೀವಲ್ಲ. ಜನಗಳು ಕೂಡ ಹಾಗೆ ಇವರಿಬ್ಬರ ಸಾವಿಗೆ ಸಹಾನುಭೂತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅದರ ಮಧ್ಯೆ ಸ್ಟ್ರಿಕ್ಟ್ ಆಫೀಸರ್ ಅಂತ ಕರೆಸಿಕೊಂಡಿರುವಂತ ಫಾರೆಸ್ಟರ್ ನಾಗರಾಜ್ ಏನ್ ಮಾಡ್ತಾ ಇದ್ದ, ಆ ಸಾವಿಗೆ ತಲೆ ಕೆಡಿಸಿಕೊಳ್ಳದೆ ಲಾರಿ ಯಾರ್ದು, ಎಲ್ಲಿಗೆ ಸಾಗಿಸ್ತಿದ್ರು, ಈ ಮರ ಎಲ್ಲಿಯದು ಇತ್ಯಾದಿ ತನಿಖೆ ಮಾಡ್ತಾ ಕೇಸ್ ಬಿಲ್ಡಪ್ ಮಾಡುವ ಪ್ರಯತ್ನದಲ್ಲಿ ಇರುವುದನ್ನು ಕಂಡು ಜನಗಳಿಗೆ ಕೋಪ ಬರ್ತದೆ. ಒಂದು ರೀತಿಯಲ್ಲಿ ನಾಗರಾಜನ ವಿರುದ್ಧ ಉದ್ರಿಕ್ತವಾದಂತ ಭಾವನೆ ಅವರಲ್ಲಿ ಏನಾಗ್ತದೆ, ಸ್ಫೋಟಗೊಳ್ಳಲಿಕ್ಕೆ ಆರಂಭ ಆಗ್ತದೆ. ಗೋಣಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನು ತೋರಿಸಿ, ಯಾರು ಸುಬ್ಬೇಗೌಡ, ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ, ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡುವುದನ್ನು ಯೋಚಿಸದೆ ಕಳ್ಳನಾಟ ಯಾರ್ದೋ ಅಂತ ಫಾರೆಸ್ಟರ್ ನೋಡ್ತಿದ್ದಾನೆ. ಇವನಿಗೆ ಬುದ್ಧಿಗಿದ್ದಿ ಇದೆಯಾ? ತಾನಾಯ್ತು ತನ್ನ ಕಾನೂನಾಯ್ತು, ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣುವುದೇ ಇಲ್ಲ. ಆನೆ ನನ್ನ ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸಿದೆ, ಡಿಪಾರ್ಟ್ಮೆಂಟಿನವರು ನಷ್ಟ ಕಟ್ಟಿಕೊಡ್ತಾರಾ ಎಂದು ಮೆಲ್ಲಗೆ ಗೊಣಗುತ್ತಾ ಸುಬ್ಬಣ್ಣ ಅಲ್ಲಿದ್ದವರನ್ನೆಲ್ಲ ವಿನಾಕಾರಣ ನಾಗರಾಜನ ಮೇಲೆ ಎತ್ತಿ ಕಟ್ಟಿದ. ಗೋಣಿ ಮರದ ಬುಡದಲ್ಲಿ ಏನಿದೆ? ಆನೆ ಹೆಜ್ಜೆ ಗುರುತು ಇದೆ. ಸುಬ್ಬೇಗೌಡನ ಕಲ್ಪನೆ ನೋಡಿ, ನನ್ನ ಕೊಟ್ಟಿಗೆಯನ್ನು ದೂಡಿ ಹಾಕಿದ ಆನೆ ಓಡಿ ಬಂದು ಇಲ್ಲಿ ಬರಬೇಕಾದ್ರೆ ಲಾರಿ ಬರ್ತಾ ಇತ್ತು, ಆನೆಯನ್ನು ತಪ್ಪಿಸಕ ಬೇಕಾಗಿ ಲಾರಿ ಯಾವುದಕ್ಕೆ ಡಿಕ್ಕಿ ಹೊಡೆದಿದೆ? ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಈ ನಾಗರಾಜ ಆನೆಗೆ ಬಂದೋಬಸ್ತ್ ಮಾಡಬೇಕಿತ್ತು, ಅದನ್ನು ಮಾಡುವುದನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ಕಳ್ಳನಾಟ ಯಾರ್ದು ಅಂತ ಹೇಳಿ ಕೇಸ್ ಬಿಲ್ಡಪ್ ಮಾಡಲಿಕ್ಕೆ ನೋಡ್ತಾ ಇದ್ದಾನಲ್ಲ, ಇವನಿಗೆ ಬುದ್ಧಿಗಿದ್ದಿ ಇದೆಯಾ? ತಾನಾಯ್ತು ತನ್ನ ಕಾನೂನಾಯ್ತು, ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣುವುದೇ ಇಲ್ಲ. ಆನೆ ನನ್ನ ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸಿದೆ, ಡಿಪಾರ್ಟ್ಮೆಂಟ್ನವರು ನಷ್ಟ ಕೊಡ್ತಾರ? ಮೆಲ್ಲ ಗೊಣಗ್ತಾ ಇದ್ದಾನೆ ಸುಬ್ಬಣ್ಣ. ಇವನ ಈ ಗೊಣಗುವಿಕೆ ಜನಗಳನ್ನು ಒಂದು ರೀತಿಯಲ್ಲಿ ಯಾರ ವಿರುದ್ಧ ಎತ್ತಿ ಕಟ್ತಾ ಇದೆ? ನಾಗರಾಜನ ವಿರುದ್ಧ ಎತ್ತಿ ಕಟ್ತಾ ಇದೆ. ಅಷ್ಟೊತ್ತಿಗೆ ನಾಗರಾಜ್ ಏನ್ ಹೇಳ್ತಾನೆ ನೋಡಿ, ಸತ್ತಿರುವುದು ನಿಮ್ದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನುವ ಪ್ರಾಣಿ, ಅದು ಯಾಕ್ರಿ ನಷ್ಟ ಕಟ್ಟಿಕೊಡ್ಬೇಕು? ನಾಳೆ ಮಾಡುವ ಸಾರು ಇವತ್ತೇ ಮಾಡ್ರಿ ಎಂದು ತಿರುಗಿ ನಾಗರಾಜ್ ಅಂದ. ಅವನ ಮಾತು ಅಲ್ಲಿ ನಿಂತಿದ್ದವರನ್ನು ಇನ್ನಷ್ಟು ಕೆರಳಿಸಿತು. ಸುಬ್ಬೇಗೌಡ ಹೇಳಿದಾನೆ, ನನ್ನ 4-5 ಮೇಕೆ ಸತ್ತಿದೆ, ನಷ್ಟ ಯಾರು ಕೊಡ್ತಾರೆ? ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರಾ ಅಂತ ಹೇಳುವಾಗ ನಾಗರಾಜ್ ಸಡನ್ ಹೇಳ್ತಾನೆ, ಸತ್ತಿರುವುದು ನಿಮ್ದು, ಇವತ್ತ ನಾಳೆ ನೀವೇ ಕೊಂದು ತಿನ್ನುವ ಪ್ರಾಣಿ, ನಾವ್ಯಾಕೆ ನಷ್ಟ ಕಟ್ಟಿಕೊಡ್ಬೇಕು? ನಾಳೆ ಮಾಡುವ ಸಾರು ಇವತ್ತೇ ಮಾಡಿ. ಅಂದ್ರೆ ನಾಳೆ ಕೊಲ್ತಿದ್ರೆ ನಾಳೆ ಸಾರು ಮಾಡ್ಬೇಕಲ್ಲ, ಇವತ್ತೆಂತೂ ಸತ್ತಿದೆಯಲ್ಲ, ಕೊಲ್ಲುವ ಕೆಲಸ ಇಲ್ಲ, ಇವತ್ತೇ ಸಾರು ಮಾಡಿ ಅಂತ ಹೇಳ್ತಾನೆ. ಇವನ ಮಾತುಗಳನ್ನು ಕೇಳಿ ಅಲ್ಲಿದ್ದವರಿಗೆ ಮೊದಲೇ ಇವನ ಬಗ್ಗೆ ಕೋಪ ಆಯಿತು, ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನು ಇನ್ನಷ್ಟು ಕೆರಳಿಸಿತು. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವವಿತ್ತು. ಒಂದು ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ರೆ ನಾಗರಾಜ ಮತ್ತು ಅಲ್ಲಿ ಸೇರಿರುವ ಜನಗಳ ಮಧ್ಯೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಆಗುವ ಸಂಭವ ಇತ್ತಂತೆ. ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಈ ಸಂಭಾವ್ಯ ಘಟನೆಯನ್ನು ತಪ್ಪಿಸಿದ್ರು ಅಂತ ಹೇಳ್ತಾರೆ. ಇಲ್ಲಿವರೆಗೆ ಒಂದು ಘಟನೆಯನ್ನು ವಿವರಿಸ್ತಾ ಹೋದಂತ ತೇಜಸ್ವಿ ಒಬ್ಬ ಕಥೆಗಾರನಾಗಿ ನಮ್ಗೆ ಕಂಡ್ರೆ, ಮುಂದಿನ ವಾಕ್ಯವನ್ನು ಗಮನಿಸಿದಾಗ ನಿಮ್ಗೆ ತೇಜಸ್ವಿ ಒಬ್ಬ ಕಥೆಗಾರನ ಜಾಗದಲ್ಲಿ ಒಬ್ಬ ಮನಶಾಸ್ತ್ರಜ್ಞನಾಗಿಯೂ ಮನೋವಿಶ್ಲೇಷಕನಾಗಿಯೂ ಹೇಗೆ ಹೂವನೆ ಮಾಡಿ ಬರೀತಾರೆ ಅಂತ ಗಮನಿಸಿಕೊಳ್ಳಿ. ಬೇಸಿಗೆ ಬಂದ್ರೆ ಸಾಕು, ಜನರೆಲ್ಲ ಜಗಳ ಕಾಯುವ ಮೂಡಿನಲ್ಲಿ ಇರುತ್ತಾರೆ. ಬೇಸಿಗೆ ಅನುಭವ ನಮಗೆಲ್ಲ ಇದೆ. 2-3 ತಿಂಗಳ ಬೇಸಿಗೆ ಇದೆಯಲ್ಲ, ಅದು ಒಂದು ಅರ್ಥದಲ್ಲಿ ತನ್ನ ಬಗ್ಗೆ ತುಂಬಾ ಅದರ ಪ್ರೀತಿಗಳಿದ್ದ ಮನುಷ್ಯನಿಗೆ ಈ ಬೇಸಿಗೆ ಅವಧಿಯಲ್ಲಿ ತನ್ನ ಬಗ್ಗೆ ಕೆಲವೊಮ್ಮೆ ಹೇಸಿಗೆ ಆಗುವುದಿದೆ. ಯಾಕಂದ್ರೆ ದೇಹದಲ್ಲಿ ಅರಿಯುವಂತ ಬೆವರು, ಅದು ಹೊರಸೂಸುವ ಕಮಟು ವಾಸನೆಗಳು, ಮೈಯಲ್ಲಿ ಧರಿಸಿದಂಥ ಬಟ್ಟೆಗಳಿಗೆ ಅಂಟು ಅಂಟಾಗಿ ಮೈ ಮತ್ತು ಬಟ್ಟೆ ಇದೆರಡರ ಸಂಭಾವ್ಯತೆಯಿಂದ ಹೊಟ್ಟುಗೂಡುವಿಕೆಯಿಂದ ಹೊರಸೂಸುವ ದುರ್ನಾತಗಳು ಅವನಿಗೆ ಅವನ ಬಗ್ಗೆ ರೇಚಿಗೆ ಬರುತ್ತದೆ.
ಅದನ್ನೇ ಇಲ್ಲಿ ನಿರೂಪಕರು ಹೇಳ್ತಾರೆ. ಬೇಸಿಗೆ ಬಂದ್ರೆ ಸಾಕು, ಜನರೆಲ್ಲ ಜಗಳ ಕಾಯುವ ಮೂಡಿನಲ್ಲಿ ಇರ್ತಾರೆ. ಯಾಕಂದ್ರೆ ಅವನು ಸಹನೆ ಕಳ್ಕೊಳ್ತಾನೆ. ಅದಕ್ಕೆ ಸರಿಯಾಗಿ ಸರ್ಕಾರದ ಲೇವಿ, ಭತ್ತ ವಸೂಲಿ, ಕಂದಾಯ ವಸೂಲಿ, ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ, ಹೀಗೆ ಒಂದಲ್ಲ ಒಂದು ರೇಜಿಗೆಗಳು. ಒಂದ್ ಕಡೆ ಬಿಸಿಲು, ಇನ್ನೊಂದು ಕಡೆ ಸರ್ಕಾರದ ಕಂದಾಯ ವಸೂಲಿ, ಮತ್ತೊಂದು ಕಡೆ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಭತ್ತದ ಕೃಷಿ ಇರುವ ಮನೆಯವರಿಗೆ ಗೊತ್ತಿರಬಹುದು. ಅದು ಕಾಡ ಪಾರ್ಶ್ವದಲ್ಲಿ ಇಂಥ ಗದ್ದೆಗಳಿದ್ರೆ, ಹೊಲಗದ್ದೆಗಳಿದ್ರೆ ಕಾಡು ಪ್ರಾಣಿಗಳು, ವಿಶೇಷವಾಗಿ ಹಂದಿ ಅಂತ ಪ್ರಾಣಿ ಬಂದು ಕೊಡುವ ಉಪಟಳ ಇದೆಯಲ್ಲ, ಮನುಷ್ಯನಾದವನಿಗೆ ಬೇಡ. ನಾವೆಲ್ಲ ಇದರ ಫಲಾನುಭವಿಗಳು. ನಮ್ಮ ಬಾಲ್ಯದಲ್ಲಿ ಕೃಷಿ ಗದ್ದೆಯಲ್ಲಿ ಬೆಳೆದವರು, ಕಾಡ ಪಾರ್ಶ್ವದಲ್ಲಿ ಮನೆ ಇದ್ದ ಕಾರಣಕ್ಕಾಗಿ ಕಾಡು ಪ್ರಾಣಿಗಳ ಹಾವಳಿ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಕಣ್ಣಾರೆ ಕಂಡವರು. ಅದನ್ನೇ ಇಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ. ಏನು? ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ, ಹೀಗೆ ಒಂದಲ್ಲ ಒಂದು ರೇಜಿಗೆ. ಇಲ್ಲಿ ರೇಜಿಗೆ ಅಂದ್ರೆ ಶಬ್ದಶಃ ಅರ್ಥ ಜಿಗುಪ್ಸೆ ಅಂತ ಅರ್ಥ. ಒಂದಲ್ಲ ಒಂದು ಕಾರಣಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ. ಹೇಗೆ ಅಂತೆ? ಉರಿಯುತ್ತಿರುವಂತಹ ಬೆಂಕಿಗೆ ತುಪ್ಪ ಸುರಿದರೆ ಅದು ಮತ್ತೆ ದಗದಗಿಸ್ತದೆ ಅಲ್ವಾ? ಮೊದಲೇ ಈ ಶೆಕೆ, ಅದರಲ್ಲಿ ಸೈರನ್ನೇ ಕಳ್ಕೊಂಡ ಜನಗಳು, ಇನ್ನೊಂದು ಕಡೆ ಕಾಡು ಪ್ರಾಣಿಗಳ ಹಾವಳಿ ಕೃಷಿಗೆ, ಮತ್ತೊಂದೆಡೆ ಸರ್ಕಾರದ ಕಂದಾಯ ವಸೂಲಿ, ಇದೆಲ್ಲ ಘಟನೆಗಳ ಮಧ್ಯೆ ಈ ಘಟನೆಗಳು. ಸುಬ್ಬಣ್ಣನ ಮೇಕೆ ಸಾಯುವುದು, ಡ್ರೈವರ್ ಕ್ಲೀನರ್ ಸಾಯುವುದು, ಇದಕ್ಕೆ ಆನೆ ಕಾರಣವಾಗುವುದು, ಇದರ ಮಧ್ಯೆ ನಾಗರಾಜ್ ಬರುವುದು, ಜನಗಳಿಗೂ ನಾಗರಾಜನಿಗೂ ಒಂದು ರೀತಿಯ ತಿಕ್ಕಾಟಗಳು ಶುರುವಾಗುವುದು. ಹೀಗೆ ಜನಗಳು ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಾರೆ. ಆ ನೆಮ್ಮದಿಯನ್ನು ಕಳ್ಕೊಂಡ ಫಲವೇ ಈ ರೀತಿಯ ಜಗಳ, ಈ ರೀತಿಯ ಜಗಳಕ್ಕೆ ಅಥವಾ ಜಗಳ ಕಾಯುವ ಮನಸ್ಸಿಗೆ ಕಾರಣ ಅನ್ನುವುದನ್ನು ನಿರೂಪಕರು ಈ ಭಾಗದಲ್ಲಿ ವಿವರಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, 8ನೇ ಅಧ್ಯಾಯ ಇಲ್ಲಿಗೆ ಮುಗಿತಾ ಇದೆ. ತರಗತಿಯನ್ನು ಮುಗಿಸುವ ಪೂರ್ವದಲ್ಲಿ ಒಂದೆರಡು ಸಂಗತಿಗಳು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಒಂದು, ಈಗಾಗಲೇ ನಿಮ್ಮ ಹತ್ರ ಪಠ್ಯಪುಸ್ತಕ ಇದೆ. ಈ ನೀಲ್ಗತಿಯಲ್ಲಿ 12 ಅಧ್ಯಾಯಗಳು ಇದೆ ಅನ್ನೋದು ನಿಮಗೆ ಸ್ಪಷ್ಟ ಇದೆ. ಅದರಲ್ಲಿ 8 ಅಧ್ಯಾಯ ಮುಗಿದಿದೆ. ಪರೀಕ್ಷೆಯ ದೃಷ್ಟಿಯಿಂದಲೂ ನಾನು ಮಾತಾಡಿದ್ದೇನೆ ಪ್ರಾರಂಭದಲ್ಲಿ. ಒಟ್ಟು ದೀರ್ಘ ಗದ್ಯಕ್ಕೆ 20 ಅಂಕಗಳಿದೆ ಅಂತ. 1 ಅಂಕದ 3 ಪ್ರಶ್ನೆಗಳು ಬರ್ತದೆ, 2 ಅಂಕದ 3 ಪ್ರಶ್ನೆಗಳು ಬರ್ತದೆ, ಸಂದರ್ಭಕ್ಕೆ ಸೂಚಿಸಿ ಅಂತ 1 ಪ್ರಶ್ನೆ ಬರ್ತದೆ, ದೀರ್ಘ ಪ್ರಶ್ನೆಯಲ್ಲಿ 2ಕ್ಕೆ ಉತ್ತರ ಬರೀಲಿಕ್ಕೆ ಬರ್ತದೆ. ಒಟ್ಟು 20 ಅಂಕಗಳಿಗೆ. ಈಗ ನೀವು 8 ಅಧ್ಯಾಯವನ್ನು ಒಮ್ಮೆ ಅವಲೋಕನ ಮಾಡಿ. ಒಟ್ಟು ನಿಮ್ಮ ಈ ಕಥೆಯ 90% ಭಾಗದ ಪ್ರಶ್ನೆಗಳು ಈ 8 ಅಧ್ಯಾಯಗಳಲ್ಲಿ ಬರ್ತದೆ. ಯಾಕಂದ್ರೆ ನೋಡಿ, ಒಟ್ಟು ನಿಮಗೆ ಕೃಷ್ಣೇಗೌಡನ ಆನೆ ಈ ಪಠ್ಯದಲ್ಲಿ ಸಂದರ್ಭ ಸೂಚಿಸಿ ವಿವರಿಸಿ ಅನ್ನುವಂತ 17 ಪ್ರಶ್ನೆಗಳಿದೆ. ಸೂಕ್ಷ್ಮ ಗಮನಿಸಬೇಕು. ಈ 17ರಲ್ಲಿ 15 ಪ್ರಶ್ನೆಗಳು ಈ 8 ಅಧ್ಯಾಯದ ಒಳಗಡೆ ಬರ್ತದೆ. ಹಾಗೆ ನೀವು ಮುಂದುವರಿಸಿ, ಈ ಕಥೆಯಲ್ಲಿ ಒಟ್ಟು 1 ಅಂಕದ ಪ್ರಶ್ನೆಗಳು 22 ಇದೆ. ಈ 22 ಪ್ರಶ್ನೆಗಳಲ್ಲಿ 18 ಪ್ರಶ್ನೆಗಳು ಇದೇ 8 ಅಧ್ಯಾಯದಲ್ಲಿ ಬರ್ತದೆ. 2 ಅಂಕದ ಪ್ರಶ್ನೆಗಳು 20 ಇದೆ. 20 ಪ್ರಶ್ನೆಗಳಲ್ಲಿ 17 ಪ್ರಶ್ನೆಗಳು ಈ 8 ಅಧ್ಯಾಯಗಳಲ್ಲಿ ಸೇರಿಕೊಂಡಿದೆ. ದೀರ್ಘ ವಿವರಣೆ ಬಯಸುವ 18 ಪ್ರಶ್ನೆಗಳಿವೆ. ಈ 18 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಈ 8 ಅಧ್ಯಾಯಗಳಲ್ಲಿ ಬರ್ತದೆ. ಇದರ ಆಧಾರದ ಮೇಲೆ ನೀವು ಈ 8 ಅಧ್ಯಾಯಗಳು ಯಾಕೆ ಪ್ರಮುಖ, ಹಾಗಂತೇಳಿ ಉಳಿದ 4 ಅಧ್ಯಾಯಗಳು ನಗಣ್ಯ ಅಲ್ಲ. ಪರೀಕ್ಷಾ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ, ಕಥೆಯ ದೃಷ್ಟಿಯಿಂದಲ್ಲ. ಈ 8 ಅಧ್ಯಾಯಗಳಲ್ಲಿ ಬಹುತೇಕ 20 ಅಂಕಗಳು ಆವರಿಸಿಕೊಂಡಿರುವ ಕಾರಣಕ್ಕೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಸುಲಭವಾಗಿ ಇದನ್ನು ಗ್ರಹಿಸಿಕೊಳ್ಳಬಹುದು ಅನ್ನುವಂಥ ಕಾರಣಕ್ಕೆ ಈ ಭಾಗವನ್ನು ನೀವು ಮತ್ತಷ್ಟು ಗಂಭೀರವಾಗಿ ಪರಿಶೀಲಿಸುವಂತ ಪ್ರಯತ್ನವನ್ನು ಮಾಡಬೇಕು. ಇನ್ನೊಂದು ಅಂಶವನ್ನು ಪ್ರಾರಂಭದ ತರಗತಿಯಲ್ಲಿ ನೆನಪಾಡಿದ್ದೇನೆ, ಮತ್ತೆ ನೆನಪಾಡ್ತಾ ಇದ್ದೇನೆ. ಇದು ಬರೀ ಕಥೆ ಅಂತ ನೀವು ಇದನ್ನು ಓದುವುದು ಅಥವಾ ಕೇಳಿಸಿಕೊಳ್ಳುವುದಲ್ಲ. ಇದೊಂದು ರೀತಿಯಲ್ಲಿ ರಂಗಕೃತಿಯೂ ಆಗಿದೆ. ಎಚ್ ನಾಗೇಶ್ ಅವರು ಕೃಷ್ಣೇಗೌಡನ ಆನೆ ಅನ್ನುವಂಥ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಇದನ್ನು ಬರೇ ಕಥೆಯಾಗಿ ಕೇಳದೆ
ಕಥೆಯಾಗಿ ಓದದೆ ಈ ಕಥೆಯಲ್ಲಿ ಬರುವಂತ ಘಟನೆಗಳನ್ನು ಕಣ್ಮುಂದೆ ತರುವಂತ ಪ್ರಯತ್ನಗಳನ್ನು ಮಾಡಬೇಕು. ಮೊದಲ ಅಧ್ಯಾಯವನ್ನು ಗಮನಿಸಿಕೊಳ್ಳಿ. ಒಂದು ಜೀಪ್ ಕಣ್ಮುಂದೆ ಬರುವುದು, ಅಲ್ಲಿಗೆ ದುರ್ಗಪ್ಪ ಬರುವುದು, ನಿರೂಪಕರು ಜೀಪನ್ನು ರಿಪೇರಿ ಮಾಡುವುದು, ಆನೆ ನಿಮ್ಮ ಮುಂದೆ ಬರುವುದು, ಆನೆ ಮರದ ಕೊಂಬೆಯನ್ನು ಕೀಳುವುದು, ಅದು ತಂತಿಯ ಮೇಲೆ ಬೀಳುವುದು. ಇದು ಬರೀ ಹೇಳಿಕೆಗಳಲ್ಲ, ಕಣ್ಮುಂದೆ ಬರಬೇಕು ಅಂತ ಹೇಳುವುದು. ಆ ನಂತರದ ಘಟನೆಗಳಿರ್ಬೋದು, ರೇಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯನ್ನು ದೂಡಿ ಹಾಕುವುದು, ಆ ನಂತರ ನಿರೂಪಕರ ಮನೆಗೆ ಹಾಕಿದ ನಲ್ಲಿಯ ಪೈಪ್ಗಳನ್ನು ಹೊಡೆದು ಹಾಕುವಂಥದ್ದು, ಕಾಡಪ್ಪ ಶೆಟ್ಟರು ಆನೆಯನ್ನು ಹುಡುಕೊಂಡು ಹೋಗುವಂಥದ್ದು, ಆನೆಯ ಮೇಲೆ ಅಂಬಾರಿ ಇರಿಸಿ ಅಯ್ಯಪ್ಪ ಸ್ವಾಮಿಯ ಭಾವಚಿತ್ರವನ್ನು ಇರಿಸಿ ಮೆರವಣಿಗೆ ಮಾಡುವಂಥ ದೃಶ್ಯಗಳಿರ್ಬೋದು. ಅಲ್ಲಿಂದ ನೀವು ಮುಂದೆ ಬಂದ್ರೆ ಡ್ರೈವರ್ನ ಸಾವಿರ್ಬೋದು, ತಿಪ್ಪಣ್ಣನ ಸಾವಿರ್ಬೋದು, ಜಬ್ಬಾರ್ ಅನ್ನುವಂಥ ಪೋಸ್ಟ್ ಮ್ಯಾನ್ನ ಒಂದು ಪಾತ್ರ ನಿಮ್ಮ ಕಣ್ಮುಂದೆ ಬರುವುದು, ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟ್ ಇರಬಹುದು. ಹೀಗೆ ಪ್ರತಿಯೊಂದು ಘಟನೆಗಳನ್ನು ಕೂಡ ಬರೇ ಓದಿಗೆ ಅಥವಾ ಕೇಳುವಿಕೆಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನೊಂದು ಚಿತ್ರದ ರೂಪದಲ್ಲಿ, ಒಂದು ದೃಶ್ಯದ ರೂಪದಲ್ಲಿ ಕಣ್ಮುಂದೆ ತರುವಂತ ಪ್ರಯತ್ನ ಮಾಡಿ. ತೇಜಸ್ವಿಯವರ ಬರಹದ ಶಕ್ತಿ ಇರುವುದೇ ಈ ರೀತಿಯ ಪ್ರಯೋಗದ ಆಧಾರದ ಮೇಲೆ. ಹಾಗಾಗಿ ಪ್ರೀತಿ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಈ 1ರಿಂದ 8 ಅಧ್ಯಾಯಗಳೇನಿದೆಯೋ ಅದನ್ನು ಮತ್ತೊಮ್ಮೆ ಓದಿಕೊಂಡು ಕಣ್ಮುಂದೆ ಅದನ್ನು ಚಿತ್ರೀಕರಿಸಿಕೊಂಡು ನಿಮ್ಮ ಜ್ಞಾಪನದಲ್ಲಿ ಇದನ್ನು ಇಡುವಂತ ಪ್ರಯತ್ನವನ್ನು ಮಾಡಿ. ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಅವಧಿಯಲ್ಲಿ ಅಧ್ಯಾಯ 9 ಅವಲೋಕನ ಮಾಡುವ.